MK ನ್ಯೂಸ್ 9 ಇನ್ ಟಿವಿ ಕನ್ನಡಗೆ ಸ್ವಾಗತ. ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದ AB ಪಾಟೀಲ್ ಸಾಹೇಬರು ಹಾಗೂ ಇನ್ನೋರ್ವ ಮಾಜಿ ಸಚಿವರಾದ ಶಶಿಕಾಂತ್ ತಕ್ಕಪ್ಪ ನಾಯ್ಕ್ ಇವರ ನೇತೃತ್ವದಲ್ಲಿ ಇಂದು ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಶಂಕೇಶ್ವರ್ ಇದರ ವಿಷಯ ಕುರಿತು ಹುಕ್ಕೇರಿಯಲ್ಲಿ ಎಲ್ಲ ರೈತರೊಂದಿಗೆ ಚರ್ಚಿಸಲಾಯಿತು. ಅದೇ ರೀತಿ ಇದೇ ತಿಂಗಳು ಕೊನೆಯ 23/9/2024 ನಡೆಯಲಿರುವ ಸಭೆಯಲ್ಲಿ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಅದೇ ರೀತಿ ಎಲ್ಲ ಆಗು ಹೋಗುಗಳ ಬಗ್ಗೆ ಎಲ್ಲ ರೈತರು ಧ್ವನಿ ಎತ್ತಬೇಕೆಂದು ತಿಳಿಸಲಾಯಿತು. ಅದಕ್ಕೆ ಹೇಳಿದ್ರು ಲೀಸ್ ಕೊಡ್ಬುದ್ದಿ ಅವ್ರಿಗೆ ಸರ್ ದಾನ ಕೊಡ್ಕೊಂಡು ಚಲೋ ಅಲ್ಲ. ಸರಿ ರಾಜು ಈ ನಮ್ಮ ಊರಾಗ 23 ತಾರೀಕು ಮಂದಿನ ಬಸ್ಸಾರಲ್ಲ ಬಚ್ಚ ಬಂದು ಹೋಗ್ತಾರೆ ಸರ ಪ್ರೊಸೆಸ್ ಐತಿ ಅದ್ರೊಳಗ ಅವ್ರು ಬಂತು ಏನ್ ತಪ್ಪೈತಿ ಏನು ಓಪನ್ ಇರ್ತಿದ್ರೆ ತಗೋಬಹುದು ಅವೆಲ್ಲ ಕಾಂಪ್ರಮೈಸ್ ಇರ್ತಾವ ಏನು ತಗೋಬಹುದು 25 ವರ್ಷ ಅವ್ರ ಕಡೆನೇ ಐತ್ರಿ ಲಾಸ್ಟ್ ಆಗಿ ತೋರಿಸಿ ಲಾಸ್ಟ್ ಆಗಿ ತೋರಿಸಿ ಹೆಂಗಿದ್ರು ಮತ್ತೆ ಏನ್ ಹೇಳಿ ಇದು ಏನ್ ಹೇಳಲಿಕ್ಕಿಲ್ಲ ಅವರು ಅವ್ರ ಕಡೆ ಐತಿ ಅದಕ್ಕೆ ಅದ್ರ ಬದಲು ಅವ್ರಿಗೆ ನೀವು ದಾನ ಕೊಡೋದು ಚಲೋ ಅಲ್ಲ. ರೈತರೆಲ್ಲ ಕೂಡ ನಮ್ ಶೇರ ಬೇಡಪ್ಪ ನೀವ ಏನ್ ಮಾಡ್ಕೊತೀರಿ ಶೇರ್ ರೊಕ್ಕ ಇಲ್ಲ ಅವ್ರ ಕಡೆ ಅದೇ ರೀ ಅದು ನಾವು ಬೇಡ ಹೋಟೆಲಿ ನೀವು ಅರ್ಜಿ ಹಾಕಿದ್ರೆ ದುಡ್ಡ ಇಲ್ಲ ಇಲ್ಲಿ ಅವ್ರ ಉತ್ತರ ಬರೀದಲ್ಲ ಅವ್ರು ಶೇರ್ ರೊಕ್ಕ ಕೊಡೋದು ಉತ್ತರ ಬೇರೆ ಅವ್ರ ಉತ್ತರ ತಗೋದು ಸರ್ ಅದು 1995ದಾಗ ಲೋನ್ ಆನ್ ಶುಗರ್ ಇತ್ತಲ್ಲ ಎಷ್ಟು ಫಿಗರ್ ಎಷ್ಟು 59 ಮುಂದೆ ಉಳಿದ ಚಿಲ್ಲರೆ ಒಂದು 10 ಕೋಟಿ 69.60 ಕೋಟಿ 70 ಕೋಟಿ ಬಚಾವೋ ಹಿರಣ್ಯಕೇಶಿ ಬಚಾವೋ ಕ್ಲೈಮ್ ಮಾಡಿರಲ್ಲ ನಡೀತದೆ ಹಿರಣ್ಯಕೇಶಿ ಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಹಿರಣ್ಯಕೇಶಿ ಸಹಕಾರಿ ಅಂತ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಅಧೋಗತಿಗಿದೆ. ಅದನ್ನ ಉಳಿಸ್ಬೇಕಂತಕ್ಕಂಥ ಆಂದೋಲನ ಇವತ್ತು ಏನದಲ್ಲ ನೀವು ಏನೇನು ನಾವು ಇಲ್ಲಿ ಬಂದೇವಿ ನಮಗೆ ಇವತ್ತನ ನಮ್ಗೆ ಹಂಚ್ಕೊಂಡ 4-5 ಹಳ್ಳಿಗೆ ನಾವು ಹೋಗಿ ಸಹಿತ ಕಲೆಕ್ಟ್ ಮಾಡ್ಬೇಕಂತ ಸಾಹೇಬರು ಕೂಡ ಹೇಳಿದಾರೆ. ಸಾಹೇಬ್ ಒಂದು 4-5 ಸಾವಿರ ಜನರು ಬೇಕಾದ್ರೆ ಸಹಿ ಬೇಕಾದ್ರೆ ನಾವು ಎಲ್ಲರೂ ಕೂತ್ಕೊಂಡು ಎಲ್ಲ ಕಡೆ ಅಡ್ಡಾಡ್ ಮಾಡೋಣ. ಮುಂದೆ ಯಾವ್ಯಾವ ರೀತಿ ಅದು ಬರ್ತದೆ, ಮುಂದೆ ಯಾವ ರೀತಿ ಅದಕ್ಕೆ ಏನು ನಾವು ಚಳವಳಿ ಇರಲಿ ಅಥವಾ ನಾವು ಹೋಗಿ ತಿಳಿಸೋದಿರಲಿ ತಿಳಿಸ್ಲಿಲ್ಲ ಅಂದ್ರೆ ಇವತ್ತು ಅವ್ರದ್ದು ಒಂದು ಠರಾವ್ ಪಾಸ್ ಮಾಡ್ಕೊಂಡ್ರೆ ಮುಂದೆ ಏನು ಮಾಡಬೇಕು ಅನ್ನೋದು ಮುಂದೆ ಕೂಡ ಸೆಂಟ್ರಲ್ ರಿಜಿಸ್ಟರ್ ಕಡೆ ಹೋಗ್ಬೇಕಾಗೈತಿ. ಅವಾಗ ಹೋಗ್ಬೇಕಾದ್ರೆ ಸಹಿಗಳು ಬೇಕಾಗ್ತಾವೆ. ಈ ಸಹಿಗಳನ್ನು ಸಹಿತ ನಾವು ನಂಬರ್ ಹಾಕ್ಲಾರ್ದ ಅದನ್ನ ಸಹಿ ಕಲೆಕ್ಟ್ ಮಾಡ್ಕೊಂಡು ಅದ್ರದ್ದು ಒಂದು ಅರ್ಜಿ ತಯಾರು ಮಾಡ್ಕೊಂಡು ಮುಂದೆ ಸೆಂಟ್ರಲ್ ರಿಜಿಸ್ಟರ್ ಮತ್ತು ಕೋಆಪರೇಟಿವ್ ಮಿನಿಸ್ಟರ್ ಕಡೆ ಕೇಂದ್ರಕ್ಕೆ ಹೋಗ್ಬೇಕಾಗಿದೆ. ಯಾಕಂದ್ರೆ ಮಲ್ಟಿ ಆ್ಯಕ್ಟ್ ಇರೋದ್ರಿಂದ ಇಲ್ಲಿ ರಾಜ್ಯದೊಳಗೆ ಏನು ನಡೆಯಂಗಿಲ್ಲ ಅದ ಕೇಂದ್ರ ಸರ್ಕಾರ ಕಡೆ ಅದು ಅವ್ರದ್ದು ಮಹಾರಾಷ್ಟ್ರದವರು ಅವರು ಸಹಿ ಮಾಡ್ಕೊಳಕ್ಕೆ ರೆಡಿ ಅದಾರೆ. ನಾವು ಸಹಿತ ಅದನ್ನು ಮಾಡಬೇಕಿದೆ. ಎಲ್ಲರದ್ದು ಜವಾಬ್ದಾರಿ ಇರೋದು 2 ದಿವಸ ಅದ ಮುಗಿದ ನಂತರ ಅದನ್ನು ನಾವೆಲ್ಲರೂ ಕೂಡ ಅಡ್ಡಾಡೋಣ. ಸಾಹೇಬರು ಕೂಡ ಬರ್ತಾನಂತ ಹೇಳಿದಾರಲ್ಲ ಹಳ್ಳಿಗಳಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳೋಣ. ಸಾಲ ಅಂತೆ ನೋಡ್ರಿ ನಾವು ತಿಳಿದದ್ದು ಬರೀ 200 ಬಂದ ಇದ್ರೊಳಗೆ 239 ಕೋಟಿ ಐತೆ ಅಂತೇಳಿ. ಇವತ್ತು ನಾವು ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಪ್ರಶ್ನೆ ಕೇಳಿದಾಗ ಯಾವಾಗ ಇವರು ಏನು ಹೇಳಿದ್ರಂದ್ರೆ ನಾವು ಭಾಳಷ್ಟು ವ್ಯವಸ್ಥಿತವಾಗಿ ನಡೆಸ್ತೀವಿ, ಇವು ಹಳೆ ಎಮ್ಮೆಗಳ ಒಟ್ಟ ಹಿಂಡಾಕತ್ತಿಲ್ಲ, ಒಟ್ಟಾಗಿದ್ದಾವೆ ಇವು 1 ಲೀಟ್ರ್ 2 ಲೀಟ್ರ್ ಕೊಟ್ಟು ಬಿಡೋದು 10 ಲೀಟ್ರ್ ಎಮ್ಮೆ ತರು ಅಂತಂದು ರಮೇಶ್ ಕತ್ತಿ ಅವರು ಮಾತಾಡಿ ಹೇಳಿದ ನಂತರ ಅನೇಕ ಜನ ಅವ್ರು ಬೆಂಬಲ ಕೊಟ್ಟರು. ಹೌದಪ್ಪ ಅಂತಂದರು. ಇವತ್ತು ಏನಾಗ್ಯದ ಎಮ್ಮೆ ಪೂರ್ತಿ ಎಲ್ಲ ಕೆಂಚಲನ ಕೋತ್ ತೆಗೆದು ಬಿಟ್ಟಿದಾರೆ. 800 ಕೋಟಿ ರೂಪಾಯಿ ಇವತ್ತು ಸಾಲ ಇಟ್ಕೊಂಡು ಒಳ್ಳೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಏನೋ ಮಾಡ್ಲಾರು ಅಂತವ್ರು ಅದು ಗುಬ್ಬಿ ಕುಣಿಸ್ರಿ ಇವತ್ತು ಇವ್ರು ಏನು ಮಾಡಾಕತ್ತಾರು ಅದಕ್ಕೆ ನಾವು ಹೆಸರು ಆಗಲಿಲ್ಲ ಅಂದ್ರೆ ಆಗಂಗಿಲ್ಲ. ನಂದು ನಿಮ್ಮ ಮೂಲಕ ಅಥವಾ ಮಾಧ್ಯಮ ಮೂಲಕ ನಮಗೇನಾಯ್ತು ಅಂದ್ರೆ 23ನೇ ತಾರೀಕು 10 ಗಂಟೆ ಕಡೆ ನೀವು ಬರ್ಬೇಕು. 10ವರೆಗೆ ಅವ್ರು ಕರ್ತಾರೆ. ಅಲ್ಲಿ ಹೋಗಿ ಯಾರ್ಯಾರು ಮೆಂಬರ್ ಅದೇರಿ ಅವ್ರು ಅಲ್ಲಿ ಒಳಗೆ ಹೋಗಿ ಅವ್ರಿಗೆ ಹೇಳೋಣ, ತಿಳಿಸಿ ಹೇಳೋಣ. ಬೇರೆ ಮಾರ್ಗನೂ ಅವ್ರಿಗೆ ಹೇಳಿ ಬರೋಣ. ಗೊತ್ತದ ಸಾಹೇಬ್ರು ಹೇಳಿದಾರೆ ಬೇರೆ ಬೇರೆ ಉಳಿಸ್ಕೊಳಕ್ಕೆ ಏನು ಮಾರ್ಗ ಅದು ಕೋಆಪರೇಟಿವ್ದೊಳಗೆ ಸಾಕಷ್ಟು ಅದನ್ನೆಲ್ಲ ಅರ್ದು ಕೊಡೋದಾರ ಅದ್ರ ಬಗ್ಗೆ ಯಾವ ರೀತಿ ಅದನ್ನು ಉಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತದ. ಅವ್ರದ್ದು ಮಾತು ಕೇಳ್ಕೊಂಡು ಅವ್ರು ನಡೆಸಿರೋ ಅಂದ್ರೆ ಕೋಆಪರೇಟಿವ್ದಾಗ ಉಳಿತದ. ಇಲ್ಲರಕ್ಕ ಇನ್ನು ನಮಗೇನೋ ಕೆಲವು ಸಮಸ್ಯೆ ಬರ್ತೈತಿ ಅವರ ತೊಗೋತಾರೋ ಅಂತ ಹೇಳಿ ಕತ್ತಿ ಅವ್ರನ್ನ ತೊಗೋತಾರ. ಇವ್ರು ತಿನ್ನವ್ರ ಅವ್ರ ತೊಗೊಳವ್ರ ಅವ್ರ ಅನ್ನುವಂಥದ್ದನ್ನ ಇವತ್ತು ಜಗಜ್ಜಾಹಿರ ಎಲ್ಲರೂ ಅದನ್ನ ಹೇಳಾಕತ್ತಾರ. ಅವರ ತೊಗೋತಾರ ಭಾಳ ಮಂದಿ ಕೇಳ ಎಲ್ಲ ಅವರ ತೊಗೋತಾರ. ಅವ್ರ ಕಡೆ ಇರ್ತಕ್ಕಂಥ ಮಂದಿ ಹೇಳಾಕತ್ತಾರ ನಾವು ದಾನ ಕೊಡೋಣ. ಅದಕ್ಕೆ ಈಗಿನ ಆಡಳಿತ ಮಂಡಳಿ ನೀವೇನು ತಿಂದಿಲ್ಲ ಉಂಡಿಲ್ಲ ನೀವು ಹೊರಗೆ ಬರಲಿಲ್ಲ ರಾಜೀನಾಮೆ ಕೊಟ್ಟು ನಮ್ಮದು ಇವತ್ತಿನ ಈ ಸಭೆ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗಳಿಗೆ ಯಾರ್ಯಾರು ನೀವು ಅದು ಪ್ರಾಮಾಣಿಕ ಅದೇರಿ ನೀವು ಹೊರಗೆ ಬರ್ರಿ. ಅದು ಗೊತ್ತಾಕೈತಿ ಹೆಂಗೆ ನಡೆಸ್ಬೇಕಂತ ಅನ್ನೋದು ಪರಿಣಾಮ ಆಕೈತಿ. ನಾವು ಉಳ್ಸಾಕತ್ತೀವಿ, ನೀವು ಒಂದು ಹೆಜ್ಜೆ ಮುಂದೆ ಬರ್ರಿ. ಅದನ್ನು
ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊತಾನೆ. ನೀವು ಸಹಿತ ಶ್ರಮ ಪಡಬೇಕು. ಇದಕ್ಕೆ ಸಾಹೇಬ್ರು ಹೇಳ್ರಿ, ನೀವು ಮುಂದಾದ್ರೆ ನಾವು ಬರ್ತೀವಿ, ನೀವು ಒಂದು ಹೆಜ್ಜೆ ಇಟ್ಟರೆ ನಾವು ಎರಡು ಹೆಜ್ಜೆ ಇಡ್ತೀವಿ, ಮತ್ತು ನೀವು ಹೆಜ್ಜೆ MK News 9 NTV ಕನ್ನಡ, ವರದಿ ನಿರಂಜನ್ ಶಿರೂರ್.